ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಮಂದಿ ಕೇಳ್ತಾ ಇದ್ರು, ಸರ್ ನಾವು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಕಲಿಬೇಕಾಗಿದೆ ಸರ್, ಕಂಪ್ಯೂಟರ್ ಕಲಿಸ್ಕೊಡಿ. ಯಾಕಂದ್ರೆ ಮನೆಯಾಗ ಹೇಳ್ತಿದ್ರು ಕಂಪ್ಯೂಟರ್ ಕಲಿಯೋ ಮುಂದೆ ಎಲ್ಲರೂ ನೌಕರಿ ಸಿಗ್ತೈತಿ, ಸಾಲಿ ಕಲಿಯೋ ನೌಕರಿ ಸಿಗ್ತೈತಿ ಅಂತೇಳಿ ಏನೂ ಮಾಡ್ಲಿಲ್ಲ. ಇವತ್ತು ಹಂಗೆ ಮನೆಯಾಗ ಕೂತ್ಕೊಂಡಿದ್ದೀವಿ. ಹಂಗಾಗಿ ಪ್ರತಿದಿನ ಇವತ್ತಾದ್ರೂ ಕಂಪ್ಯೂಟರ್ ಕಲಿಯುವಂತ ಒಂದು ಅವಕಾಶವನ್ನ ಮಾಡ್ಕೋರಿ. ಪ್ರತಿದಿನ ಒಂದು 10 ರಿಂದ 15 ನಿಮಿಷಗಳ ಕಾಲ ಸುಮ್ಮನೆ ಯೂಟ್ಯೂಬ್ ಒಳಗ ಅವು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ, ಫೇಸ್ಬುಕ್ ಒಳಗೆ ಬೇರೆಯವರ ಸ್ಟೇಟಸ್ ಅನ್ನ ನೋಡೋ ಮುಖಾಂತರ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ರೀಲ್ಸ್ ಅನ್ನ ನೋಡೋ ಮುಖಾಂತರ ನಾವು ಸಮಯವನ್ನು ವ್ಯರ್ಥ ಮಾಡ್ತಾ ಇದೀವಿ. ಹಾಗಾಗಿ ಕಲಿಯುವಂತ ಸಮಯದಲ್ಲಿ ಕಲ್ತಿಲ್ಲ. ಈಗಾದ್ರೂ ಅದನ್ನ ಎಚ್ಚೆತ್ತುಕೊಂಡು ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯುವಂತದನ್ನ ಮಾಡೋಣ. ಪ್ರತಿದಿನ ಕೇವಲ ನನಗೆ ಒಂದು 15 ರಿಂದ 20 ನಿಮಿಷಗಳ ಕಾಲ ನನಗೋಸ್ಕರ ಒಂದು ಟೈಮ್ ಅನ್ನ ಇಟ್ಕೊಂಡ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಸಂಪೂರ್ಣವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಬಹುದು. ಸುಮ್ನೆ ಅವ್ರಿವ್ರ ಸ್ಟೇಟಸ್ ನೋಡಿ ಜೀವನ ಕಲಿಯೋದ್ರೊಳಗ ವೇಸ್ಟ್ ಅದ. ನಮ್ ಜೀವಕ್ಕಾದ್ರೂ ಏನಾದ್ರೂ ಒಂದು ಹೆಲ್ಪ್ ಆಗುತ್ತೆ. ಸಂಪೂರ್ಣವಾಗಿ ಇವತ್ತು ಕಂಪ್ಯೂಟರ್ ಶಿಕ್ಷಣ ಕಲ್ತೀವಪ್ಪ ಅಂದ್ರ ನಾಳೆ ಕಂಪ್ಯೂಟರ್ ಸೆಂಟರ್ ಹಾಕ್ಬಹುದು, ಮತ್ತೆ ನಾಳೆ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಬಹುದು, ಸ್ವಂತ ಉದ್ಯೋಗ ಮಾಡಬಹುದು. ಮತ್ತೆ ಸರ್ಕಾರಿ ನೌಕರಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಶಿಕ್ಷಣ ಇನ್ ಮುಂದೆ ಕಡ್ಡಾಯವಾಗಿರುತ್ತೆ. ಇವೆಲ್ಲವನ್ನು ಕೂಡ ನಿಮ್ಗೆ ಕೇವಲ 45 ದಿನದಲ್ಲಿ ಸಂಪೂರ್ಣವಾಗಿ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಮಾಡ್ತಾರೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ಪ್ರತಿದಿನ 10 ರಿಂದ 15 ನಿಮಿಷಗಳ ಕಾಲ ನಾನ್ ಮಾಡೋದ ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಹೊಡಿರಿ. ಬಾಜು ಒಂದು ಗಂಟೆ ಬರ್ತದೆ, ಮ್ಯಾಲಿನ ಗಂಟೆ ಟಣ್ಣದ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಪ್ರತಿದಿನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ನೀವೇನ್ ಮಾಡಬಹುದು ಅಂದ್ರೆ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಅತ್ಯಂತ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸರಳವಾಗಿ ಸಂಪೂರ್ಣವಾಗಿ ಕಲಿಯುವುದು ಸ್ನೇಹಿತರೆ. ದಯವಿಟ್ಟು ಸಮಾಧಾನದಿಂದ ಸಂಪೂರ್ಣವಾಗಿ ನೋಡ್ಬೇಕು. ಇವತ್ತು ಮೊದಲನೇ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ನಿಮ್ ಜೊತೆಗೆ ತಗೊಂಡ್ ಬರ್ತಾ ಅದನ್ನ ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ಎಲ್ಲಿಂದ ಬಂತು, ಕಂಪ್ಯೂಟರ್ ಒಳಗೆ ನಾವು ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಕಂಪ್ಯೂಟರ್ ಒಳಗೆ ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನುವಂತ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಅದನ್ನೇ, ಅದು ನಮ್ಮ ಕನ್ನಡದಲ್ಲೇ. ಗೊತ್ತಾಗ್ತಿದ್ಯಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಸಾವಕಾಶ ಸಮಾಧಾನದಿಂದ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಕೋರಿ. ಜೊತೆಗೆ ಒಂದು ಪೆನ್ ನೋಟ್ಬುಕ್ ತಗೊಂಡು ಹೇಳುವಂತಹ ವಿಧಾನಗಳನ್ನ ಬರೀತಾ ಹೋದ್ರೆ ನಿಮ್ಗೂ ಕೂಡ ಅನುಕೂಲ ಆಗುತ್ತೆ. ಈ ಕಂಪ್ಯೂಟರ್ ಶಿಕ್ಷಣ ಕಲೀಲಿಕ್ಕೆ PhD ಮುಗಿಸ್ಬೇಕು ಅಂತೇನಿಲ್ಲ. ನೀವು ಸಾಲಿ ಕಲೀಲಿ, ಕಲೀಲಾರ್ದ ಇರ್ಲಿ, ಎಲ್ಲರೂ ಕೂಡ ಕಲಿಬಹುದು. ಬಟ್ ಮನಸ್ಸು ಮಾಡ್ಬೇಕಷ್ಟೇ, ಹೌದಿಲ್ಲ? ಯಾಕಂದ್ರೆ ಸಣ್ಣವರಿದ್ದಾಗ ಸಾಲಿ ಹೋಗೋ ಟೈಮಿಗೆ ಕಂಪ್ಯೂಟರ್ ಕಲಿಯುವಂತ ರೊಕ್ಕ ಕೊಡ್ತಿದ್ರ, ಅವೇ ರೊಕ್ಕ ಎಲ್ಲೋ ಒಂದ್ ಕಡೆ ಹಾಳು ಮಾಡಿ ಮನೆಗೆ ಬರ್ತಾ ಇದ್ವಿ. ಆದ್ರೂ ಕಂಪ್ಯೂಟರ್ ಕಲೀಲಿಲ್ಲ. ಇವತ್ತಾದ್ರೂ ಕಂಪ್ಯೂಟರ್ ಕಲಿಯೋಣ, ನಮ್ಮ ಕಾಲ ಮೇಲೆ ನಾವು ನಿಂದ್ರೋಣ. ಯಾಕಂದ್ರೆ ಮುಂದೆ ನಮ್ದೇ ನಿಂದಿರ್ಲಿಲ್ಲ ಅಂದ್ರೆ ಮಾಡೋದೇನದ, ಹೌದಿಲ್ಲ? ಮೊದಲನೇದಾಗಿ ನಾವು ನೋಡೋದಾದ್ರೆ ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆ, ನೋಡಬಹುದು. ಸಂಪೂರ್ಣವಾಗಿ ಈ ಒಂದು ಕಂಪ್ಯೂಟರ್ ಅನ್ನ ನಾನು ಓಪನ್ ಮಾಡ್ಕೊಂಡಿದ್ದೇನೆ. ಓಪನ್ ಮಾಡಿದ ನಂತರ ಇಲ್ಲಿ ನನಗೆ ಸಂಪೂರ್ಣವಾಗಿ ಆ ಒಂದು ಕಂಪ್ಯೂಟರ್ ಸ್ಕ್ರೀನ್ ಕಾಣಿಸ್ತಾ ಇದೆ. ನನ್ನ ಕೈಯಲ್ಲಿ ಕಾಣಿಸ್ತಾ ಇರುವಂತದ್ದು ಇದಕ್ಕೆ ನಾವು ಕಂಪ್ಯೂಟರ್ ಮೌಸ್ ಅಂತ ಕರಿತೀವಿ. ಇದಕ್ಕೆ 3 ಬಟನ್ಸ್ ಗಳನ್ನು ಕೊಟ್ಟಿರ್ತಾರೆ. ಒಂದು ಲೆಫ್ಟ್, ಒಂದು ರೈಟ್ ಬಟನ್ ಅಂತ ಹೇಳ್ತೀವಿ. ನಡುವಿನ ಗಾಲಿ ಏನಿರ್ತದಪ್ಪ ಅಂದ್ರೆ ಪೇಜ್ ಅನ್ನ ಅಪ್ ಡೌನ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಮೌಸ್ ಅನ್ನ ನಾವು ಬಳಕೆ ಮಾಡ್ತೀವಿ. ಅಂದ್ರೆ ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮೊದಲಿಗೆ ಈ ಕಡೆ ಇರುವಂತಹ ಬಟನ್ ಅಂದ್ರೆ ಲೆಫ್ಟ್ ಬಟನ್ ಜಾಸ್ತಿ ಯೂಸ್ ಮಾಡ್ತೀವಿ. ಈ ಕಡೆ ಬಟನ್ ಯಾವಾಗಾದ್ರೂ ಹೆಲ್ಪ್ಗೋಸ್ಕರ ನಾವು ಇದನ್ನ ಮಾಡ್ತಿರ್ತೀವಿ. ಇದಕ್ಕೆ ಮೌಸ್ ಅಂತ ಕರೀತಾರೆ. ಇದು ಡೆಲ್ ಕಂಪನಿಯ ಮೌಸ್ ಆಗಿರುತ್ತೆ ನನ್ನ ಕೈಯಲ್ಲಿ ಇರುವಂತದ್ದು. ಗೊತ್ತಾಗಿದ್ಯಾ? ಇಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಕಂಪ್ಯೂಟರ್ ಒಳಗಡೆ ಒಂದು ಸ್ಕ್ರೀನ್ ಕಾಣಿಸ್ತಾ ಇದೆ. ಅಂದ್ರೆ ಇವತ್ತೇ ಸ್ಟಾರ್ಟಿಂಗ್ ಮಾಡಿರಿ ಕಂಪ್ಯೂಟರ್ ಒಳಗೆ ಅಂದ್ರೆ ಚಾಲು ಮಾಡಿ ಮುಂದೆ ಕೂತಿರಿ, ಕೈ ಕಟ್ಕೊಂಡು ಕೂತಿರಿ, ಏನೂ ಗೊತ್ತಿಲ್ಲ, ಏನೇನೋ ಕಾಣಿಸಕತ್ತಾವಲ್ರಿ ಸರ್ ಸ್ಕ್ರೀನ್ ಒಳಗೆ, ಏನೇನೋ ನೋಡಕತ್ತ ತೆಲಿನ ಹೋಗಲಾಗ್ಯದ. ತೆಲಿ ಕೆಡ್ಸ್ಕೋಬೇಡ. ನಿಮ್ ಮೊಬೈಲ್ ಫೋನ್ ಒಳಗ ಯಾವ ರೀತಿಯಾಗಿ ಆಪ್ಸ್ ಗಳು ಇರ್ತಾವ, ನೀವು ಅವುಗಳಿಗೆ ಆಪ್ಸ್ ಅಂತ ಹೇಳ್ತೀರಿ. ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಹೀಗೆ ಮೊಬೈಲ್ ಒಳಗೆ ಇರುವಂತಹ ಅಪ್ಲಿಕೇಶನ್ ಗಳನ್ನ ನೋಡ್ಲಿಕ್ಕೆ ನಮ್ಗೆ ಗೊತ್ತಾಗ್ತದೆ. ಬಟ್ ಅದೇ ರೀತಿಯಾಗಿ ಕಂಪ್ಯೂಟರ್ ಕೂಡ ನಾವು ಬಹಳಷ್ಟು ಈಸಿಯಾಗಿ ಕಲಿಬಹುದು. ಇಲ್ಲಿ ಮೇಲ್ಗಡೆ ಕಾಣಿಸುವಂತದ್ದು ಏನದಪ್ಪ ಅಂದ್ರೆ ಕಂಪ್ಯೂಟರ್ ಒಳಗಿರುವಂತಹ ಆಪ್ಸ್ ಗಳದಾವ. ಇಲ್ಲಿ ಸಾಫ್ಟ್ವೇರ್ ಗಳಂತ ಹೇಳ್ತೀವಿ. ಇಲ್ಲಿ ಫೈಲ್ಸ್ ಅದಾವ, ಫೋಲ್ಡರ್ಸ್ ಅದಾವ. ನಾವು ನಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಒಳಗೆ ಇಟ್ಟಿರ್ತೀವಿ. ನಮ್ಮ ಫೈಲ್ ಆಗಿರ್ಬೋದು, ನಮ್ಮ ಗ್ಯಾಲರಿ ಆಗಿರ್ಬೋದು, ನಮ್ಗೆ ಬೇಕಾಗಿರುವಂತ ಅಂದ್ರೆ ಬೇಗನೆ ಸಿಗುವಂತ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಸ್ಕ್ರೀನ್ ಮೇಲೆ ಇಟ್ಟಿರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಏನ್ ಮಾಡಿದ್ದೀನಿ, ಕಂಪ್ಯೂಟರ್ ಒಳಗೆ ನನಗೆ ಬಹಳ ಬೇಗನೆ ಸಿಗುವಂತ ಒಂದು ಫೈಲ್ಸ್ ಗಳು ಮತ್ತೆ ಫೋಲ್ಡರ್ಸ್ ಗಳು ಮತ್ತೆ ಇನ್ನಿತರ ಸಾಫ್ಟ್ವೇರ್ ಗಳು ಕೂಡ ನನಗೆ ಇಲ್ಲಿ ಸಂಪೂರ್ಣವಾಗಿ ನನ್ನ ಒಂದು ಕಂಪ್ಯೂಟರ್ ಸ್ಕ್ರೀನ್ ಒಳಗಡೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಒಂದು ಟೆಕ್ನಿಕಲ್ ವರ್ಡ್ ಅಲ್ಲಿ ಕಂಪ್ಯೂಟರ್ ಐಕಾನ್ಸ್ ಅಂತ ಕರಿಬಹುದು, ಕಂಪ್ಯೂಟರ್ ಫೋಲ್ಡರ್ಸ್ ಅಂತ ಕರಿಬಹುದು, ಕಂಪ್ಯೂಟರ್ ಶಾರ್ಟ್ ಕಟ್ಸ್ ಅಂತ ಕರಿಬಹುದು, ಹೌದಿಲ್ಲ? ಕಂಪ್ಯೂಟರ್ ಫೈಲ್ಸ್ ಅಂತ ಕೂಡ ನಾವು ಕರಿಬಹುದು. ಅಂದ್ರೆ ಮ್ಯಾಕ್ಸಿಮಮ್ ಒಂದು 4 ರಿಂದ 5 ಹೆಸರುಗಳಿಂದ ನಾವು ಇವುಗಳನ್ನ ಸಂಪೂರ್ಣವಾಗಿ ತಿಳ್ಕೋಬಹುದು. ಗೊತ್ತಾಗ್ತಿದೆ? ಇವುಗಳಿಗೆ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಕಂಪ್ಯೂಟರ್ ಫೈಲ್ಸ್ ಆಗಿರ್ಬೋದು, ಫೋಲ್ಡರ್ಸ್ ಆಗಿರ್ಬೋದು, ಕಂಪ್ಯೂಟರ್ ಐಕಾನ್ಸ್ ಗಳನ್ನಂತೂ ಕೂಡ ಕರಿತೀವಿ. ಜೊತೆಗೆ ಒಳಗಡೆ ಏನು ಕಾಣಿಸ್ತಾ ಇದೆ, ಒಂದು ಕಲರ್ ಇಮೇಜ್ ಬರ್ತಾ ಇದೆ. ಅದಕ್ಕೆ ನಾವು ಮೊಬೈಲ್ ಒಳಗೆ ಇರುವಂತದಕ್ಕೆ ಏನ್ ಹೇಳ್ತೀವಿ, ವಾಲ್ ಪೇಪರ್. ಚಂದ ಇಟ್ಟು ವಾಲ್ ಪೇಪರ್ ಅಂತ ಹೇಳ್ತೀವಿ, ಹೌದಿಲ್ಲ? ಅದೇ ರೀತಿಯಾಗಿ ಕಂಪ್ಯೂಟರ್ ಒಳಗೂ ಕೂಡ ಇರುವಂತಹ ಒಂದು ಸ್ಕ್ರೀನಿಗೆ ನಾವೇನ್ ಹೇಳ್ತೀವಿ, ವಾಲ್ ಪೇಪರ್ ಅಂತ ಕೂಡ ಸಂಪೂರ್ಣವಾಗಿ ಕರೆಯಬಹುದು.
ಅದಕ್ಕೆ ಟೆಕ್ನಿಕಲ್ ವರ್ಡ್ ಏನಂತಾರಪ್ಪ ಅಂದ್ರೆ GUI ಅಂತ ಹೇಳ್ತಾರೆ, ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತ ನಾವು ಹೇಳ್ತೀವಿ. ಟೆಕ್ನಿಕಲ್ ಆಗಿ ನೋಡೋದಾದ್ರೆ ಗ್ರಾಫಿಕ್ ಅಂದ್ರೆ ಏನಂದ್ರೆ ಒಳಗಡೆ ಕಾಣಿಸುವಂತ ಕಲರ್ ಇಮೇಜ್ ಗಳಿಗೆ ಗ್ರಾಫಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕಲರ್ ಗಳಿಂದ ಕೂಡಿ ಒಂದು ಇಮೇಜ್ ತಯಾರಾಗಿರ್ತಲ್ಲ ಅದಕ್ಕೆ ಗ್ರಾಫಿಕ್ಸ್ ಅಂತ ಹೇಳ್ತೀವಿ. ಇಂಟರ್ಫೇಸ್ ಅಂದ್ರೆ ಒಳಗಡೆ ಹೋಗ್ತಾ ಇರ್ತೀವಿ ನಾವು ಕಂಪ್ಯೂಟರ್ ಒಳಗೆ ಹಿಂಗ್ ಫೈಲ್ ಓಪನ್ ಮಾಡ್ಕೊಂಡೆ ಈ ರೀತಿಯಾಗಿ ಒಳಗಡೆ ಹೋಗ್ತಾ ಇರ್ತೀವಲ್ಲ ಅದಕ್ಕೆ ಇಂಟರ್ಫೇಸ್ ಅಂತ ಕರಿತೀವಿ. ಐ ಅಂದ್ರೆ ಯೂಸರ್ ಅಂದ್ರೆ ಕಂಪ್ಯೂಟರ್ ಯೂಸ್ ಯಾರು ಮಾಡ್ತಾ ಇದ್ದೀನಿ ನಾನು. GUI ಅಂದ್ರೆ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತ ಹೇಳಿ ನಾವು ಸಂಪೂರ್ಣವಾಗಿ ಇದಕ್ಕೆ ಸ್ಕ್ರೀನಿಗೂ ಕೂಡ ಕರೆಯಬಹುದು. ಗೊತ್ತಾಗ್ತಿದೆಯಾ? ಮೇಲ್ಗಡೆ ಇರುವಂತ ಮತ್ತೆ ಒಳಗಡೆ ಒಂದು ಸಣ್ಣ ಪಾಯಿಂಟ್ ತಿರುಗಾಕತ್ತದ ಏನ್ ಸರ್ ಅದು? ಅದಕ್ಕೆ ಕಂಪ್ಯೂಟರ್ ಈ ಒಂದು ಮೌಸಿನ ಒಂದು ಪಾಯಿಂಟ್ ಏನು ಕಾಣಿಸ್ತಾ ಇದೆ ನಿಮ್ಗೆ ಇದರಲ್ಲಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ನಾವು ಕಂಪ್ಯೂಟರ್ ಮೌಸಿನ ಒಂದು ಕರ್ಸರ್ ಅಂತ ಕೂಡ ಹೇಳ್ಬಹುದು. ಗೊತ್ತಾಗ್ತಿದೆ? ಅಂದ್ರೆ ಆ ಒಂದು ಕರ್ಸರ್ ನಿಂದಾನೆ ನಾವೇನ್ ಮಾಡಬಹುದು, ಈ ಒಂದು ಕಂಪ್ಯೂಟರ್ ಅನ್ನುವಂತ ಒಂದು ದೇಶವನ್ನ ಸಂಪೂರ್ಣವಾಗಿ ಸುತ್ತಬಹುದು. ಅಂದ್ರೆ ನಮ್ಮನ್ನ ಕರೆದುಕೊಂಡು ಹೋಗುವವರು ಅವರು, ಹೌದಿಲ್ಲ? ಯಾಕಂದ್ರೆ ಈಗ ನಾವು ಸಿಂಗಲ್ ಇದೀವಿ, ನಮ್ ಜೊತೆ ಮುಂದಿನ ದಿನಗಳಲ್ಲಿ ಕೊನೆ ಹಂತದವರೆಗೂ ನಮ್ ಕೈ ಹಿಡಿದು ಕರ್ಕೊಂಡು ಹೋಗ್ತಿರ್ತಾರಲ್ಲ, ನಾವು ಅವ್ರ ಕೈ ಹಿಡಿತೀವಿ, ಅವ್ರು ನಮ್ ಕೈ ಹಿಡಿತಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ಇಬ್ರು ಕೂಡ್ಕೊಂಡು ಹೋಗ್ತೀವಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಕೂಡ ಅದೇ ರೀತಿಯಾಗಿ ಇದು ಬಿಟ್ರೆ ಇದು ನಡೆಯಲ್ಲ, ಮತ್ತೆ ಇದು ಇರ್ಲಿಲ್ಲ ಅಂದ್ರೆ ಇದು ಎದಕ್ಕೂ ಯೂಸ್ ಇಲ್ಲ, ಹೌದಿಲ್ಲ? ಹಾಗಾಗಿ ಇದಕ್ಕಿಬ್ಬರಿಗೂ ಕೂಡ ಬಿಡ್ಲಾರ್ದಂತ ಸಂಬಂಧಗಳು ಕೂಡ ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಇದರಿಂದಲೂ ಕೂಡ ನಾವು ಬಹಳಷ್ಟು ಕಲಿಬೇಕಾಗಿರುವಂತದ್ದು. ಯಾಕಂದ್ರೆ ಮೌಸ್ ಇಲ್ಲ ಅಂದ್ರೆ ಕಂಪ್ಯೂಟರ್ ಯಾವುದಕ್ಕೂ ಕೂಡ ಕೆಲಸ ಬರುವುದಿಲ್ಲ. ಅದು 1 ಲಕ್ಷದಾಗಿರ್ಬೋದು, 10 ಲಕ್ಷದ ಕಂಪ್ಯೂಟರ್ ತಗೊಂಡು ಬಂದ್ರು ಮೌಸ್ ಇಲ್ಲ ಅಂದ್ರೆ ಅದರ ಕೆಲಸ ಝೀರೋ. ಯಾಕಂದ್ರೆ ಇಲ್ಲಿ 200 ರೂಪಾಯಿ ಮೌಸ್ಗೆ 1 ಲಕ್ಷ ಒಂದು ಕಂಪ್ಯೂಟರ್ ಅನ್ನು ಆಪರೇಟ್ ಮಾಡುವಂತ ಶಕ್ತಿ ಬರೀ 200 ರೂಪಾಯಿ ಮೌಸ್ಗೆ ಇದ್ದಿರುತ್ತೆ. ಇದೇ ಇಲ್ಲ ಅಂದ್ರೆ ಇದಕ್ಕಿಲ್ಲ. ಹಾಗೇನೆ ಇಬ್ರು ಇದ್ರು ಅಂದ್ರೆ ಏನ್ ಬೇಕಾದ ಕೆಲಸ ಮಾಡಬಹುದು. ಅದೇ ರೀತಿಯಾಗಿ ನಾನು ಒಬ್ಬನೇ ಇದ್ದೀನಿ ಅಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಜೊತೆಗೆ ನೀವು ಎಲ್ಲರೂ ಬಂದು ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಒಂದು ಚಾನೆಲ್ ಸಂಪೂರ್ಣವಾಗಿ ದೊಡ್ಡದಾಗಿ ಬೆಳೆಯುತ್ತೆ. ನನಗೂ ಕೂಡ ಹುರುಪು ಬರ್ತದೆ, ಕ್ಲಾಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಹಾಗಾಗಿ ನನಗೂ ನೀವು ಎಷ್ಟು ಒಂದು ಶಕ್ತಿಯನ್ನ ಕೊಡ್ತೀರೋ ಅಷ್ಟು ಶಕ್ತಿಯನ್ನ ನಾನು ನಿಮ್ಮ ಮುಂದಿಗೆ ಪ್ರತಿದಿನ ವಿಡಿಯೋಸ್ ಗಳನ್ನ ಮಾಡಿ ಕ್ಲಾಸ್ ಗಳನ್ನ ಹೇಳ್ತಾ ಇರ್ತೀನಿ. ದಯವಿಟ್ಟು ಎಲ್ಲ ಕಡೆ ಈ ಒಂದು ವಿಡಿಯೋನ ವೈರಲ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು. ಇವತ್ತು ಸುಮ್ಮನೆ ಒಂದು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಕಲಿಯುವಂತದ್ದು ಆಗ್ಬಾರ್ದು. ಗೊತ್ತಾಗದ? ಮನೆಯಲ್ಲೇ ಕೂತ್ಕೊಂಡು ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲೀರಿ. ಬಹಳ ಚಂದ, ಬಹಳ ಸರಳವಾಗಿ ಹೇಳ್ಕೊಡ್ತೀನಿ. ಯಾಕಂದ್ರೆ ನಾನೇ ಹೇಳ್ಬಾರ್ದು, ಆಕ್ಚುಲಿ ನೀವು ಹೇಳ್ಬೇಕು ಕ್ಲಾಸ್ ಯಾವ ರೀತಿಯಾಗಿ ಆಯ್ತು ಅಂತೇಳಿ. ಓಕೆ, ಇದನ್ನು ಸಂಪೂರ್ಣವಾಗಿ ನಾವು ನೋಡಿದಾಗ ಮತ್ತೆ ಕೆಳಗಡೆ ಕಾಣಿಸ್ತಾ ಇದೆ, ಇಲ್ಲಿ ಕೆಳಗಡೆ ನಾವು ನೋಡ್ತಾ ಇದೀವಿ, ಇಲ್ಲಿ ಡೇಟ್ ಕಾಣಿಸ್ತಾ ಇದಾವೆ. ಮತ್ತೆ ಇಲ್ಲಿಂದ ನಾವು ನೋಡಬಹುದು, ಇದಕ್ಕೆ ನಾವು ಸ್ಟೇಟಸ್ ಬಾರ್ ಅಂತ ಹೇಳ್ತೀವಿ, ಯಾವುದು ಟಾಸ್ಕ್ ಬಾರ್ ಅಂತ ಕರಿತೀವಿ. ಸಾರಿ, ಯಾವುದು ಕೆಳಗಡೆ ಕಾಣಿಸ್ತಾ ಇರುವಂತದ್ದು ಇಲ್ಲಿ ಡೆಸ್ಕ್ಟಾಪ್ ಕಾಣಿಸ್ತಾ ಇದೆ, ಇವೆಲ್ಲದಕ್ಕೂ ಕೂಡ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಟಾಸ್ಕ್ ಬಾರ್ ಅಂತ ಸಂಪೂರ್ಣವಾಗಿ ಕರಿತೀವಿ. ಈ ಒಂದು ಟಾಸ್ಕ್ ಬಾರ್ ಅಲ್ಲಿ ನಮಗೆ ಬೇಕಾಗಿರುವಂತ ಶಾರ್ಟ್ ಕಟ್ ಒಂದು ಸಾಫ್ಟ್ವೇರ್ ಗಳನ್ನ ನಾವು ಸಂಪೂರ್ಣವಾಗಿ ಇಟ್ಕೋಬಹುದು. ಇಲ್ಲಿನೂ ಕೂಡ ಕಾಣಿಸ್ತಾ ಇರುತ್ತೆ, ಇಲ್ಲಿ ಟೈಮ್, ಡೇಟ್ ಮತ್ತೆ ಇಂಟರ್ನೆಟ್ ಕನೆಕ್ಷನ್ ತೋರಿಸ್ತಾ ಇರುತ್ತೆ. ಎಲ್ಲವನ್ನು ಕೂಡ ನೀವು ಈ ಒಂದು ಟಾಸ್ಕ್ ಬಾರ್ ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ಗೊತ್ತಾಯ್ತು ಗೊತ್ತಾದ್ರೆ ಇದಕ್ಕೆ ಮಾನಿಟರ್ ಅಂತ ಕರೀತಾರೆ. ಇದೇನು ಕಾಣಿಸ್ತಾ ಇದೆಯಲ್ಲ ಡೆಲ್ ಕಂಪ್ಯೂಟರ್, ಇದಕ್ಕೆ ಮಾನಿಟರ್, ಇದಕ್ಕೆ ಮೌಸ್ ಅಂತ ಹೇಳ್ತೀವಿ. ಇವುಗಳಿಗೆ ಸ್ಪೀಕರ್ ಅಂತ ಕೂಡ ನಾವು ಸಂಪೂರ್ಣವಾಗಿ ಕರಿತೀವಿ. ಸ್ಪೀಕರ್ ಗಳು ಕೂಡ ಇದ್ದಿರುತ್ತೆ. ಗೊತ್ತಾಗಿದೆಯಾ? ಹಾಗಾದ್ರೆ ಇದರಲ್ಲಿ ನಾವು ಏನೆಲ್ಲ ಕೆಲಸಗಳನ್ನ ಮಾಡಬಹುದು ಅಂದ್ರೆ, ಇಲ್ಲಿ ನೀವು ಈಗ ಸಪೋಸ್ ಈ ಮೌಸ್ ಕರ್ಸರ್ ಒಂದು ಪಾಯಿಂಟ್ ತಗೊಂಡು ಸ್ಕ್ರೀನ್ ಒಳಗೆ ಕಾಣಿಸ್ತಾ ಇದೆ, ಕಂಪ್ಯೂಟರ್ ಒಳಗೆ ಹೋಗ್ಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು? ಈ ಒಂದು ಪಾಯಿಂಟ್ ತಗೊಂಡು ಎಲ್ಲಿ ಬರ್ಬೇಕಪ್ಪ ಅಂದ್ರೆ ಕೆಳಗೆ ಸರಿಸ್ಕೊಂಡ್ ಬರ್ಬೇಕು. ಈ ಮೌಸ್ ಅನ್ನ ಸರಿಸ್ಬೇಕು ಸಮಾಧಾನದಿಂದ. ಮತ್ತೆ ಮೌಸ್ ಸರಿಸೋದನ್ನ ಹಿಂಗ ಇಸ್ತ್ರಿ ಹೊಡೆದಂಗ್ ಮಾಡಿ ಮತ್ತೆ ಹಿಂಗ್ ಹೋದೆ, ಹಿಂಗ್ ಬಂದೆ, ಹಿಂಗ್ ಹೋದೆ, ಹಿಂಗ್ ಬಂದೆ. ಜಸ್ಟ್ ನಿಮ್ ಕೈಗಳನ್ನ ಇಷ್ಟೇ ಇಟ್ಕೊಂಡು ಏನ್ ಮಾಡ್ಬೇಕು, ಜಸ್ಟ್ ನೀವು ಈ ಒಂದು ಕೈಯನ್ನ ಇಷ್ಟೇ ತಿರುಗಿಸಿದ್ರೆ ಸಾಕು, ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಸ್ಟಾರ್ಟ್ ಬಟನ್ ಕಾಣಿಸ್ತಾ ಇರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ನೀವೇನ್ ಮಾಡಬಹುದು, ಆಲ್ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಕಂಪ್ಯೂಟರ್ ಒಳಗಿರುವಂತಹ ಎಲ್ಲಾ ಆಪ್ಸ್ ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೋಡ್ರಿ, ಮೊಬೈಲ್ ಫೋನ್ ಒಳಗ ಇವನು ಮೊಬೈಲ್ ಒಳಗೆ ಯಾವ್ಯಾವ ಆಪ್ಸ್ ಸಿಗ್ತಾ ಇರತ್ತೆ ಹೆಂಗೆ ನೋಡ್ತೀವಲ್ಲ, ಅದೇ ರೀತಿಯಾಗಿ ಕಂಪ್ಯೂಟರ್ ಒಳಗ ನಾನು ಇಟ್ಟಿರುವಂತ ಆಪ್ಸ್ ಗಳು ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಯಾವೆಲ್ಲ ಆಪ್ಸ್ ಗಳದಾವ ಈ ಕಂಪ್ಯೂಟರ್ ಒಳಗ? ಆಪ್ಸ್ ಅಂದ್ರೆ ಸಾಫ್ಟ್ವೇರ್ ಗಳು. ಇವೆಲ್ಲ ಸಾಫ್ಟ್ವೇರ್ ಗಳು ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇದರಲ್ಲಿ ನಿಮ್ಗೆ ಬೇಸಿಕ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಸಾಫ್ಟ್ವೇರ್ ಗಳು ಕೂಡ ಕಂಪ್ಲೀಟ್ ಮಾಡಿ ಹೇಳ್ಕೊಡ್ತೇನೆ. ಅಂದ್ರೆ ಕಣ್ಣು ಮುಚ್ಚಿ ಬೇರೆ ಕಡೆ ಕೆಲಸಕ್ಕೆ ನೀವು ಜಾಯಿನ್ ಆಗ್ಬೇಕು. 10 ಮಂದಿ ಇಂಟರ್ವ್ಯೂ ನಿಂತಾರ ಅಂದ್ರೆ ಅದ್ರೊಳಗೆ ನೀವು ಮಾತ್ರ ಮೊದಲಿಗೆ ಆಯ್ಕೆ ಮಾಡ್ಬೇಕು. ಆ ರೀತಿಯಾಗಿ ರೆಡಿ ಮಾಡಿಕೊಡ್ತೀನಿ ನಿಮ್ಗೆ. ಗೊತ್ತಾಗದೆ? ಅಂದ್ರೆ ಪ್ರತಿದಿನ ವಿಡಿಯೋ ನೋಡಿದ್ರೆ ಮಾತ್ರ, ಸುಮ್ಮನೆ ಯಾವಾಗ ಬೇಕು ಬೇಡ ಮಾಡಿದ್ರೆ ಯಾವತ್ತೂ ಕೂಡ ಇದೇ ರೀತಿಯಾಗಿ ಹುಡ್ಕೊಂಡ್ಬಿಟ್ಟಿರ್ತೀನಿ. ಓಕೆ, ಈ ರೀತಿಯಾಗಿರುವಂತಹ ಇದರಲ್ಲಿ ಸಾಫ್ಟ್ವೇರ್ ಗಳು ಇರುತ್ತೆ, ಸಂಪೂರ್ಣವಾಗಿ ನೋಡಬಹುದು. ಇವುಗಳಿಗೆ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಓಕೆ, ಮೊದಲನೇದಾಗಿ ನಾವು ಏನ್ ಕಲಿಬೇಕಾಗಿದೆ ಕಂಪ್ಯೂಟರ್ ಒಳಗೆ ಅಂದ್ರೆ ಪೇಂಟ್ ಮಾಡೋದನ್ನ. ಯಾಕಂದ್ರೆ ನಾವು ಶಾಲಿ ಕಲಿಯುವಂತ ಸಮಯದಲ್ಲಿ ನಾವು ಸಣ್ಣವರಿದ್ದಾಗ ಏನ್ ಹೇಳ್ತಿದ್ರು, ಒಂದು ಪಾರ್ಟಿ ಕೊಟ್ಟು ಚಿತ್ರ ತೆಗಿಲಿ ಅಂತ ಕೊಟ್ಟು ಬಿಡ್ತಿದ್ರು.
ಹೌದಿಲ್ಲ, ಚಿತ್ರ ತೆಗಿಲಿ ಅಂತ ಕೊಟ್ಬಿಡ್ತಿದ್ವಿ. ಯಾಕೆ ಹೇಳ್ತಿದ್ರು ಅಂದ್ರೆ ನಮಗೆ ಪೆನ್ ಹಿಡಿಯುವಂತ ಸಾಮರ್ಥ್ಯ ಬರಲಿ. ಅದೇ ರೀತಿಯಾಗಿ ಇವತ್ತು ನಾನು ಯಾಕೆ ನಿಮಗೆ ಪೇಂಟ್ ಮಾಡ್ಬೇಕಂತ ಕಲಿಸ್ತೀನಿ ಅಂದ್ರೆ ಮೌಸ್ ಅನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಬೇಕು, ಇದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೇಕು, ಕಂಪ್ಯೂಟರ್ ಹೆಂಗ್ ಕಂಟ್ರೋಲ್ ಆಗ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಬೇಕಾಗಿದ್ದು ಅಂದ್ರೆ ನಾವು ಪೇಂಟಿಂಗ್ ಅನ್ನ ಕಲಿಬೇಕಾಗ್ತದೆ. ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಇದೇ ಕಂಪ್ಯೂಟರ್ ಅಲ್ಲಿ ಇರುವಂತಹ ಒಂದು ಪೇಂಟಿಂಗ್ ಸಾಫ್ಟ್ವೇರ್ ಗಳನ್ನ ಸಂಪೂರ್ಣವಾಗಿ ನಿಮ್ಗೆ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಅದನ್ನ. ಎಲ್ಲಿದೆ ಒಂದು ಪೇಂಟಿಂಗ್ ಸಾಫ್ಟ್ವೇರ್ ನೋಡಿ, ನಾನು ಇದನ್ನ ಹೆಂಗ್ ತಿರುಗಿಸಾಕತ್ತೀನಿ ಅಂದ್ರೆ ಕೀಬೋರ್ಡ್ ಒಳಗೆ ಈ ಮೌಸ್ ಒಳಗೆ ಗಾಲಿ ತಿರುಗಿಸಾಕತ್ತೀನಿ. ಅವಾಗ ಇದು ಏನಾಗತ್ತಾವ, ಇಲ್ಲಿ ಎಲ್ಲವನ್ನು ಕೂಡ ತಿರುಗ್ತಾ ಬೇರೆ ಬೇರೆ ಅಪ್ಲಿಕೇಶನ್ ಕೂಡ ನನಗೆ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗ್ತಾ ಇದಾವೆ. ಇಲ್ಲಿ ನೋಡಬಹುದು MS ಪೇಂಟ್ ಎಲ್ಲಿದೆಯಪ್ಪ, ಎಲ್ಲಿದೆ ಪೇಂಟ್ 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 ಹಾಗೆ ಹುಡುಕ್ಬೇಕಾಗ್ತದೆ. ಯಾಕಂದ್ರೆ ಸಾಫ್ಟ್ವೇರ್ ಗಳು ಬಹಳಷ್ಟು ಇರೋದ್ರಿಂದ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು. ಸಮಾಧಾನ ಇಲ್ಲಿ ಕಾಣಿಸ್ತಾ ಪೇಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ನಿಮ್ ಕೈಯಾಗ ಏನ್ ಕೊಡಾಕತ್ತೀನಪ್ಪ ಅಂದ್ರೆ ಪಾಟಿ ಮತ್ತು ಒಂದು ಪೆನ್ಸಿಲ್ ಕಲರ್ ಚಾಪೀಸ್ ಕೊಟ್ಟಿನಿ. ಎದಕ್ ಕೊಟ್ಟಿನಂದ್ರ ಇವುಗಳನ್ನ ಇದರಲ್ಲಿ ಇರುವಂತಹ ನೀವೇನ್ ನೋಡಬಹುದು, ಇಲ್ಲಿ ಕಲರ್ಸ್ ತಗೋಬಹುದು, ಅಂದ್ರೆ ರೆಕ್ಟಾಂಗಲ್ ಎರೇಜರ್ ಟೂಲ್ ಏನ್ ಕೆಲಸ ಮಾಡುತ್ತೆ ಇವೆಲ್ಲವನ್ನು ಕೂಡ ಬೇಸಿಕ್ ಆಗಿ ಕಲಿಬೇಕಾಗ್ತದೆ ಮನುಷ್ಯ. ಸುಮ್ನೆ ನಾನು ಡೈರೆಕ್ಟ್ ಆಗಿ ಸರ್ ವರ್ಡ್ ಪ್ಯಾಡ್ MS ವರ್ಡ್ ಎಕ್ಸೆಲ್ ಹೆಂಗ್ ಕೆಲಸ ಮಾಡ್ಬೇಕು ಹಂಗೆ ಹೇಳ್ಕೊಡ್ರಿ ಅಂದ್ರೆ ಅದು ಆಗುದಿಲ್ಲ. ಯಾಕಂದ್ರೆ ನನಗೆ ಆ ಒಂದು ಮನಸ್ಸು ಕೂಡ ಒಪ್ಪುದಿಲ್ಲ. ನಾನು ಏನೇ ಹೇಳ್ಬೇಕು ಅಂದ್ರೆ ಈಗ ಮನೆ ಕಟ್ಲಿಕ್ಕೆ ಹೆಂಗೆ ಒಂದು ಫೌಂಡೇಶನ್ ದಿಂದ ಮೇಲ್ಗಡೆ ಹೋಗ್ತೀವಲ್ಲ ಅದೇ ರೀತಿಯಾಗಿ ಕಂಪ್ಯೂಟರ್ ಕಲಿಸ್ಬೇಕಂದ್ರು ಝೀರೋದಿಂದ ಗೊತ್ತಾಗುತ್ತೆ ನಿಮ್ಗೆ. ಎಷ್ಟೇ ನೀವು ಸೀನಿಯರ್ ಇದ್ದಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಜವಾಬ್ದಾರಿಯನ್ನು ಸ್ಟಾರ್ಟಿಂಗ್ ಲಿಂದ ಹೇಳುವಂತ ನನಗೆ ಅವಾಗ್ಲಿಂದ ನನಗೊಂದು ತೃಪ್ತಿ ಆಗೋದು. ಹಾಗಾಗಿ ನಾನು ಪೇಂಟ್ ಇಂದಾನೆ ಸ್ಟಾರ್ಟಿಂಗ್ ಮಾಡುವಂತದ್ದು ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಇವು ಟೂಲ್ಸ್ ಗಳನ್ನ ಮ್ಯಾನೇಜ್ ಮಾಡ್ಬೇಕು, ಏನಾಗುತ್ತೆ, ವಾಪಸ್ ಹೆಂಗ್ ಹೋಗ್ಬೇಕು, ಮುಂದಕ್ಕೆ ಹೆಂಗ್ ಬರಬೇಕು, ಮತ್ತೆ ಈ ಕಂಪ್ಯೂಟರ್ ಅನ್ನೋದು ಏನ ಅನ್ನೋದು ತಿಳ್ಕೋಬೇಕು ಅಂದ್ರೆ ಮೊದಲು ಪಾಟಿ ಪೆನ್ಸಿಲ್ ತಗೊಂಡು ಚಿತ್ರ ಮಾಡ್ಬೇಕು. ಮನುಷ್ಯನ ಕೈ ಕೂಡಬೇಕಾಗಿತ್ತು ಅಂದ್ರೆ ಇವೆಲ್ಲವನ್ನು ಕೂಡ ಹೆಂಗ್ ಏನೇನ್ ಮಾಡ್ತಾವ ಏನೇನಿಲ್ಲ ಅನ್ನೋದನ್ನ ಮೊದಲಿಗೆ ನಾವು ಇದನ್ನ ಸಂಪೂರ್ಣವಾಗಿ ಕಲಿತು ಮುಂದಿನ ವಿಧಾನಗಳನ್ನ ನಾವು ಕಲಿಬೇಕಾಗಿರುವಂತದ್ದು. ದಯವಿಟ್ಟು ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ MS ಪೇಂಟ್ ಅನ್ನ ಸಂಪೂರ್ಣವಾಗಿ ಪ್ರಾರಂಭ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದು ಓನ್ಲಿ ಫಾರ್ ದ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಇಲ್ಲಿ ಥಿಯರಿ ಕ್ಲಾಸ್ ಹೇಳ್ಕೊಡ್ತಾ ಇಲ್ಲ, ಇಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಥಿಯರಿ ಕ್ಲಾಸ್ ಅಂದ್ರೆ ಮತ್ತೆ 3-4 ತಿಂಗಳಾಗುತ್ತೆ. ಓಕೆನಾ? ಯಾಕಂದ್ರೆ ಪ್ರತಿದಿನ ಒಂದೊಂದು ವಿಡಿಯೋ ಮಾಡೋದ್ರಿಂದ ಬಹಳಷ್ಟು ದಿನ ಹೋಗುತ್ತೆ. ಥಿಯರಿ ಕ್ಲಾಸ್ ಅಲ್ಲ, ಇದು ಪೂರ್ತಿಯಾಗಿ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಥಿಯರಿ ಯಾರು ಕೇಳ್ತಾರೆ ಬಿಡ್ರಿ, ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಪ್ರತಿದಿನಾನು ಕೂಡ ಈ ರೀತಿಯಾಗಿ ವಿಡಿಯೋಸ್ ಗಳನ್ನ ನೋಡಿ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ವನ್ನ ಕಲಿಬೇಕು ಅಂತ ಆಸೆ ಇತ್ತು ಅಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಕಲಿಬಹುದು. ಅವರು ಇವರು ಅಂತ ಭೇದ ಭಾವ ಇಲ್ಲ. ಇಲ್ಲಿ ನಾನು ಸಾಲಿ ಕಲ್ತೀನಿ ಸರ್, ನಾನು ರಿಟೈರ್ಮೆಂಟ್ ಆಗಿದ್ದೀನಿ ಅಂದ್ರೂ ಕೂಡ ನೀವು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಕಂಪ್ಯೂಟರ್ ಕಲಿಸ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಕ್ಕೆ ಧನ್ಯವಾದಗಳು. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮೊಂದು ವಾಟ್ಸ್ಆಪ್ ಗ್ರೂಪ್ ಆಗಿರಬಹುದು, ಬೇರೆ ಬೇರೆ ಕಡೆ ಶೇರ್ ಮಾಡಬೇಕಂದ್ರೆ ಇವತ್ತು ಕಂಪ್ಯೂಟರ್ ದಿಂದ ಹಿಂದುಳಿದಿರುವಂತಹ ವಿದ್ಯಾರ್ಥಿ ಬಳಗಕ್ಕೆ ಬಹಳಷ್ಟು ಉಪಯುಕ್ತ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ರು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದು ನಂಬರ್ 1 ವಿಡಿಯೋ, ಪಾರ್ಟ್ 2 ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಬರ್ತಾ ಇದೆ. ಆ ಒಂದು ವಿಡಿಯೋ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.